ಮಾಡ್ತೀನಿ ಎಲ್ಲ ನಮಸ್ಕಾರ ನಾವು 9 ವರ್ಷದಿಂದ ಮನೆಗಳೆಲ್ಲ ಗುಡಿಸಲಲ್ಲಿರೋದು ಸರ್. ನಾವು ಗುಡಿಸಲಲ್ಲಿರೋದು ಮನೆ ಇಲ್ಲ, ಏನಿಲ್ಲ, ಮನೆ ಕೊಡಿಸ್ಬೇಕು. ಮಾರ್ಬೇಡಿ ಮಾರ್ಬೇಡಿ ನೀನೇ ಒಳ್ಳೇದಾಯ್ತು ಅಂದ್ರೆ ಬಂದೆ ಅಣ್ಣ ಒಂಚೂರು ಸೈಡ್ ಹಂಗೆ ರೀ ಒಂದು ನಿಮಿಷ. 2 ಸೆಕೆಂಡ್ ಮೇಡಮ್ ಆಯಿತು. ಇಲ್ಲ 15 ಸೆಕೆಂಡ್. ಪೂರ್ವಚರಿತ ಏವಂ ಗುಣವಿಶೇಷ ವಿಶಿಷ್ಟಾಯಾಂ ಶಿವರಿತೋ ಯಜಮಾನಸ್ಯ ನಾಮಧೇಯಸ್ಯಾಃ ಗೋತ್ರೋದ್ಭವಸ್ಯಾಃ महागौरी महालक्ष्मी महाबृहस्पति श्रीचामुंडेश्वरी देवता आचार्य ಮಧುರವಾದ ईश्वरीं सर्वभूतानां ब्रह्मादिब्रह्मणोदि ಎಲ್ಲ ಡ್ಯಾಮ್ಗಳೆಲ್ಲ ತುಂಬ ಸರ್ ಸರ್ಕಾರಿ ಅವಧಿಯಲ್ಲಿ ಫಸ್ಟ್ ಎಲ್ಲ ಡ್ಯಾಮ್ ತುಂಬ ಅದು ಸಂತೋಷ ಒಂಚೂರಿಂದ
ಕಾವೇರಿ ಇಶ್ಯೂ ಎಲ್ಲಿ ಜಾಸ್ತಿ ಆಯ್ತು ಅಂದ್ಕೊಂಡು ಸದ್ಯಕ್ಕೆ ಎಲ್ಲ ತೀರೋ ಸರ್ ಹಾಗೆ ಸರ್. ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರು, ನಮ್ಮ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವ ಡಾಕ್ಟರ್ ಎಚ್ ಸಿ ಮಹದೇವಪ್ಪರವರು ಹಾಗೂ ಉಳಿದೆಲ್ಲ ಗಣ್ಯರು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರಿಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸುಸ್ವಾಗತವನ್ನು ಕೋರ್ತಾ ಇರುವಂತವರೇ ಡಾಕ್ಟರ್ ಗಿರೀಶ್ ಚಂದ್ರ ಅವರು ಮತ್ತೆ ನಿಕೇತ ಅವರು ಹಾಗೂ ಎಲ್ಲ ಗಣ್ಯರು ಪ್ರೀತಿಪೂರ್ವಕ ಸುಸ್ವಾಗತವನ್ನು ಕೋರ್ತಾ ಇದ್ದಾರೆ. ಮೊಬೈಲ್ ಡೌನ್ ಮಾಡಿ. ಜಾಯಿಂಟ್ ರಿಪ್ಲೇಸ್ಮೆಂಟ್ ಕೇಂದ್ರವನ್ನು ಇಂದು ಸಾರ್ವಜನಿಕರ ಸೇವೆಗೆ ಉದ್ಘಾಟಿಸಲಾಗುತ್ತಿದೆ. ಈ ಸಂಭ್ರಮದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸುಸ್ವಾಗತವನ್ನು ಕೋರುತ್ತಿದ್ದೇವೆ. ಜೋರಾದ ಚಪ್ಪಾಳೆ ಕೇಳಿ ಬನ್ನಿ ಬಂಧುಗಳೇ. ವೈಜ್ಞಾನಿಕ ತಂತ್ರಜ್ಞಾನದಿಂದ ಕೂಡಿರುವ ರೋಬೋಟಿಕ್ ನೀ ಮತ್ತು ಹಿಪ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಕೇಂದ್ರವನ್ನ ಇದರ ಉದ್ಘಾಟನೆಯನ್ನ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರು ಶುಕ್ರವಾರ ದಿನಾಂಕ 26ರಂದು ತಮ್ಮ ಆಪತ್ತಹಸ್ತದಿಂದ ನೆರವೇರಿಸಿದ್ದಾರೆ. ಆಸ್ಪತ್ರೆಯ ಒಳನೋಟ ನಿಮ್ಮ ಕಣ್ಣಿನಲ್ಲಿ ಈಗ ಸಾಗ್ತಾ ಇದೆ. ಆತ್ಮೀಯರಾದಂಥ ವರ್ಷಾದಿ ಅವರೇ, ಮಾಜಿ ಶಾಸಕರಾದಂಥ ಸೋಮಶೇಖರ್ ಅವರೇ, ಸೆಕೆಂಡರಿ ಹಾಸ್ಪಿಟಲ್, ಸಬ್ ಡಿವಿಷನ್ ಹಾಸ್ಪಿಟಲ್ ಅಂಡ್ ಪ್ರೈಮರಿ ಹೆಲ್ತ್ ಕೇರ್ ಇವು ಇಡೀ ಪ್ರಪಂಚಕ್ಕೆ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ವೇದಿಕೆಯ ಮೇಲಿನ ಎಲ್ಲ ಗಣ್ಯರಿಗೆ ನಾವು ಮತ್ತೊಮ್ಮೆ ಹಾರ್ದಿಕ ಧನ್ಯವಾದಗಳನ್ನ ಈ ಮೂಲಕ ಅರ್ಪಿಸ್ತಾ ಇದ್ದೀವಿ. ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಆದಂಥ ಶ್ರೀ ಡಾಕ್ಟರ್ ಮಹದೇವಪ್ಪ ಅವರೇ, ಅಯ್ಯೂಬ್ ಖಾನ್ ಅವರೇ, ಮರಿಗೌಡ ಅವರೇ, ಸೋಮಶೇಖರ್ ಅವರೇ, ಈ ಸಮಾರಂಭದ ರೂವಾರಿ ಡಾಕ್ಟರ್ ಗಿರೀಶ್ ಚಂದ್ರ ಅವರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ, ಮಾಧ್ಯಮದ ಗೆಳೆಯರೇ, ಇವತ್ತು ಜಿಸಿ ಸ್ಪೋರ್ಟ್ಸ್ ಮೆಡಿಸಿನ್ ಸೆಂಟರ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅದರ ವತಿಯಿಂದ ರೊಬ್ಯಾಟಿಕ್ ನೀ ಅಂದರೆ ಮಂಡಿ ಮತ್ತು ಹಿಪ್ಸ್ ಅದರ
ಜಾಯಿಂಟನ್ನು ರೀಪ್ಲೇಸ್ಮೆಂಟ್ ಮಾಡೋ ಕೇಂದ್ರ ಇದು. ಆ ಕೇಂದ್ರನ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೀವಿ. ನಾನು ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಈ ಕೇಂದ್ರವನ್ನು ಉದ್ಘಾಟನೆ ಮಾಡ್ತಾ ಇದ್ದೇನೆ. ಡಾಕ್ಟರ್ ಗಿರೀಶ್ ಚಂದ್ರ ಅವರಿಗೆ ಶುಭ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ. ಗಿರೀಶ್ ಚಂದ್ರ ಅವರ ತಂದೆ ನಮ್ಮೂರು ಪಕ್ಕದೂರವರು, ಕುಪ್ಪೇಗಾಲದವರು. ಅವ್ರ ತಂದೆನೂ ಡಾಕ್ಟರ್ ಆಗಿದ್ರು, ಕುಳ್ಳಯ್ಯ ಅಂತ ಹೇಳಿ. ಅಂದರೆ ನನಗಿಂತ ಸೀನಿಯರು. ನಾನು ಅಷ್ಟೊತ್ತಿಗಾಲೇ ನಾನು PUC ಓದುವಾಗ ಆಗಲೇ ಡಾಕ್ಟ್ರು ಆಗ್ಬಿಟ್ಟಿದ್ರು ಅಂತ ಅನಿಸುತ್ತೆ. ಅವರು ಮೈಸೂರು ಮೆಡಿಕಲ್ ಕಾಲೇಜ್ನಲ್ಲಿ ಓದಿದ್ದು ಮತ್ತು ಮೈಸೂರು ಮೆಡಿಕಲ್ ಕಾಲೇಜ್ನಲ್ಲೇ ಕೆಲಸ ಮಾಡ್ಕೊಂಡಿದ್ದರು. ನನಗೆ ಭಾಳ ಪರಿಚಯಸ್ಥರು. ಯಾಕಂದರೆ ಅವ್ರ ಸ್ನೇಹಿತ ನಾನು ಒಂದೇ ಲಾಡ್ಜ್ನಲ್ಲಿದ್ದು. CK ರಾಮು ಅಂತೇಳಿ ಅವ್ರ ಸ್ನೇಹಿತರು ಕುಪ್ಪೇಗಾಲದಲ್ಲಿ. ರಾಮು ಹಾಲಿನ ರಾಮು ಅಂತ ಕರಿತಿದ್ದ ನಾವು ಅವನಿಗೆ. ಅವ್ರಿಗೆ ಕುಳ್ಳಯ್ಯನವರು ಭಾಳ ಪರಿಚಯ. ನಾನು ರಾಮು ಪಕ್ಕದ ರೂಮ್ನಲ್ಲಿದ್ದು. ಆಗ ರಾಮನ್ ನೋಡೋಕ್ಕೆ ಕುಳ್ಳಯ್ಯನವರು ಬರ್ತಿದ್ರು. ಆಗ ಪರಿಚಯ ಆಯಿತು ನನಗೆ. ಮತ್ತು ಪಕ್ಕದೂರವ್ರು ಬೇರೆ ಪರಿಚಯ ಆಯಿತು. ಅವರು ಡಾಕ್ಟ್ರ್ ಆಗಲೇ ನನಗಿಂತ ಮೊದಲೇ ಓದ್ತಾ ಇದ್ದರು. ನಾನು ಡಾಕ್ಟರ್ ಆಗಬೇಕು ಅಂತೇಳಿ ನನಗೆ MBBS ಸೀಟ್ ಸಿಕ್ಕಲಿಲ್ಲ. ಹಾಗಾಗಿ ನಾನು ಲಾಹ ಓದಬೇಕಾ ಬಂತು, ರಾಜಕಾರಣ ಮಾಡಬೇಕಾ ಬಂತು. ಸದ್ಯ ಈಗ ಮುಖ್ಯಮಂತ್ರಿ ಆಗಲಿಕ್ಕೆ ಅವಕಾಶ ಸಿಕ್ತು. ಒಂದು ವೇಳೆ ಡಾಕ್ಟರ್ ಆಗ್ಬಿಟ್ಟಿದ್ರೆ ನಾನು ರಾಜಕೀಯಕ್ಕೆ ಬರೋಕ್ಕೆ ಆಗ್ತಾನೇ ಇರಲಿಲ್ಲ. ಸೊ ಹಾಗಾಗಿ ಭಾಳ ಮುಖ್ಯವಾಗಿ ಗಿರೀಶ್ ಚಂದ್ರ ಇದಾರಲ್ಲ, ಒಂದು ಆಸ್ಪತ್ರೆ ಮಾಡಿದ್ದಾರೆ. ಆಸ್ಪತ್ರೆ ಮಾಡಿ ಲಂಡನ್ನಲ್ಲೆಲ್ಲ ಓದ್ಕೊಂಡು ಬಂದಿದ್ದಾರೆ. ಜೊತೆಗೆ ಮೂಳೆ ಡಾಕ್ಟ್ರು. ಮೂಳೆ ಈ ಮಂಡಿ ಮತ್ತು ಹಿಪ್ಸು ಜಾಯಿಂಟನ್ನು ರೀಪ್ಲೇಸ್ ಮಾಡೋದು ಇದೆಯಲ್ಲ, ಅದರಲ್ಲಿ ಉನ್ನತ ವ್ಯಾಸಂಗ ಮಾಡಿರೋದ್ರಿಂದ ಏನು ಹೊಸ ಟೆಕ್ನಾಲಜಿ ಇದೆ ಆ ಟೆಕ್ನಾಲಜಿಯನ್ನು ಬಳಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಾನು ಕೇಳಿದೆ, ಈಗ ಈ ರೊಬ್ಯಾಟಿಕ್ ಸರ್ಜರಿ ಇದೆಯಲ್ಲ, ಇದು ಮೈಸೂರು ನಗರದಲ್ಲಿ ಇದೇ ಮೊದಲು. ಬೆಂಗಳೂರಿನಲ್ಲಿ ಇದ್ದಾವೆ, ಆದರೆ ಮೈಸೂರಿನಲ್ಲಿ ಇದೇ ಮೊದಲು. ನನಗೆ ಭಾಳ ಸಂತೋಷ ಆಗ್ತಾ ಇದೆ. ನಮ್ಮೂರ ಪಕ್ಕದೂರವರು ಇಷ್ಟೊಂದು ಮೇಲಕ್ಕೆ ಬಂದಿರತಕ್ಕಂಥದ್ದು ವೈದ್ಯಕೀಯ ಕ್ಷೇತ್ರದಲ್ಲಿ ಭಾಳ ಸಂತೋಷ. ಕುಳ್ಳಯ್ಯನವ್ರ ಹೆಸರು ಉಳಿಸ್ತಾರೆ, ಮತ್ತು ಕುಪ್ಪೇಗಾಲದ ಊರು ಆ ಹೆಸರನ್ನು ಕೂಡ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಇತ್ತೀಚಿನ ವರ್ಷಗಳಲ್ಲಿ ಈ ಹಿಪ್ಸ್ ಪೇನ್ ರಿಪ್ಲೇಸ್ಮೆಂಟ್ ಮಾಡಿಸ್ಕೋಬೇಕಾಗಿರೋದು, ನೀ ರಿಪ್ಲೇಸ್ಮೆಂಟ್ ಮಾಡಿಸ್ಕೋಬೇಕಾಗಿರ್ತಕ್ಕಂಥದ್ದು ಭಾಳ ಕೇಸ್ಗಳು ಬರ್ತವೆ. ಭಾಳ ಜನ ಈಗ ಮೊದಲೆಲ್ಲ ಹೆದರ್ಕೊತಾ ಇದ್ರು, ನೀ ರಿಪ್ಲೇಸ್ಮೆಂಟ್ ಮಾಡಿಸ್ಕೊಳ್ಳೋಕ್ಕೆ ಭಾಳ ಹೆದರ್ಕೊಳ್ಳೋರು. ಈಗ ಭಾಳ ಜನ ಮಾಡಿಸ್ಕೊತಾರೆ. ಸುಮಾರು 70 ವರ್ಷದ 80 ವರ್ಷದವರೆಲ್ಲ ಈಗ ಮಾಡಿಸ್ಕೊತಾ ಇದ್ದಾರೆ. ಸಾಮಾನ್ಯವಾಗಿ
60 ವರ್ಷ ಆದಮೇಲೆಲ್ಲ 60 ವರ್ಷ ಆದಮೇಲೆ ಈ ನೀ ಪೇಯ್ನು ಶುರುವಾಗುತ್ತೆ, ಮಂಡಿ ನೋವು. ಆ ಶುರುವಾದ ಮೇಲೆ ಭಾಳ ಜನಕ್ಕೆ ತಿರುಗಾಡಕ್ಕಾಗಲ್ಲ. ನನಗೂ ಸ್ವಲ್ಪ ನೋಯ್ತದೆ ಈಗ, ಅದಕ್ಕೆ ತೋರಿಸ್ಬೇಕು ನಾನು ಡಾಕ್ಟ್ರಿಗೆ. ಇಲ್ಲಿವರೆಗೂ ತೋರ್ಸಕ್ಕೆ ಹೋಗಿಲ್ಲ, ಸ್ವಲ್ಪ ನೋವಾಗುತ್ತೆ. ನನಗೀಗ ಆಗಸ್ಟ್ 3ನೇ ತಾರೀಕು ಬಂದರೆ 77 ವರ್ಷ ಆಗ್ಬಿಡ್ತದೆ. ಸ್ವಾಭಾವಿಕವಾಗಿ ಬರಲೇಬೇಕಲ್ಲ. ಸೊ ನನಗೆ ಏನಾಳು ಒಂದು ವೇಳೆ ನೀ ರೀಪ್ಲೇಸ್ಮೆಂಟ್ ಮಾಡಿಸ್ಕೊಳ್ಳೋ ಪರಿಸ್ಥಿತಿ ಬಂದರೆ ಬರಲೇ ಇರಲಿಲ್ಲಪ್ಪ. ಒಂದು ವೇಳೆ ಬಂದರೆ ಗಿರೀಶ್ ಚಂದ್ರನ್ನೇ ಭೇಟಿ ಆಗ್ತಿದ್ದೆ. ಸೊ ಮೈಸೂರು ನಗರದಲ್ಲಿ ಇಂಥ ಒಂದು ರೊಬ್ಯಾಟಿಕ್ ಸರ್ಜರಿ ಮಾಡ್ತಕ್ಕಂಥ ಒಂದು ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಭಾಳ ಒಳ್ಳೆಯದು. ಮೈಸೂರು ನಗರದ ಜನರಿಗೆ ಅಷ್ಟೇ ಅಲ್ಲ, ಇಡೀ ರಾಜ್ಯದ ಜನರಿಗೆ ಇದು ಅನುಕೂಲ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತಾ, ಜೊತೆಗೆ ಒಂದೇ ಒಂದು ಡಾಕ್ಟರ್ಗಳು ಏನಪ್ಪ ಮಾಡಬೇಕು ಅಂದರೆ, ನಮ್ಮ ಸಮಾಜದಲ್ಲಿ ಬಡವರು ಇದ್ದಾರೆ, ಶ್ರೀಮಂತರು ಇದ್ದಾರೆ. ಶ್ರೀಮಂತರ ಹತ್ರ ದುಡ್ಡು ವಸೂಲು ಮಾಡಿ, ಬಡವರ ಹತ್ರ ಸ್ವಲ್ಪ ಕಮ್ಮಿ ಮಾಡಿ ಅಷ್ಟೇ. ಶ್ರೀಮಂತರು ಯಾಕಂತಂದರೆ ಖಾಸಗಿ ಆಸ್ಪತ್ರೆಗೆ ಹೋಗೋದು ಶ್ರೀಮಂತರು, ಬಡವರೆಲ್ಲ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ. ಒಂದು ವೇಳೆ ನಿಮ್ಮ ಹತ್ರ ಬಂದರೆ ಅಂಥವ್ರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಯಾಕಂದರೆ ಕುಳ್ಳಯ್ಯನವರು, ನೀವೆಲ್ಲ ಕಷ್ಟಪಟ್ಟಿದ್ರೆ ಇಲ್ಲೋ ಗೊತ್ತಿಲ್ಲ, ಕುಳ್ಳಯ್ಯನವರು ಭಾಳ ಕಷ್ಟಪಟ್ಟಿದ್ರು, ಅದು ಗೊತ್ತಿದ್ದು. ಡಾಕ್ಟರ್ ಆಗಬೇಕಾದ್ರೆ ಭಾಳ ಕಷ್ಟಪಟ್ಟು ಡಾಕ್ಟರ್ ಆಗಿದ್ರು. ಸೊ ಅದರಿಂದ ನಾವೆಲ್ಲ ಡಾಕ್ಟರ್ ಆಗೋದು ಯಾಕಪ್ಪ ಅಂತಂದರೆ ಸಮಾಜದ ಜನರಿಗೆ ಸೇವೆ ಮಾಡಲಿಕ್ಕೋಸ್ಕರ. ಮತ್ತು ಡಾಕ್ಟ್ರುಗಳನ್ನ ನೀವು ಕಷ್ಟದಲ್ಲಿ ಅವ್ರಿಗೆ ಸಹಾಯ ಮಾಡಿದ್ರೆ, ಕಷ್ಟದಲ್ಲಿ ಅವ್ರಿಗೆ ಜೀವ ಉಳಿಸ್ತಕ್ಕಂಥ ಕೆಲಸ ಮಾಡಿದ್ರೆ ನಿಮ್ಮನ್ನು ಯಾವಾಗಲೂ ಕೂಡ ನೆನ್ಕೊಳ್ತಾರೆ. ಅದಕ್ಕೋಸ್ಕರ ಬಡವ್ರ ಬಗ್ಗೆ ಹೆಚ್ಚು ಕಾಳಜಿ ಇರಲಿ, ಮತ್ತು ಸಮಾಜದ ಬಗ್ಗೆ ಕಾಳಜಿ ಇರಲಿ, ಸಮಾಜಮುಖಿಯ ಕೆಲಸ ಮಾಡಿ ಅಂತ ಹೇಳ್ತಾ, ಎನಿವೆ ಈಗ ನಿಮಗೆ ರೊಬ್ಯಾಟಿಕ್ ಸರ್ಜರಿ ಬಗ್ಗೆ ವಿಶೇಷ ಜ್ಞಾನವನ್ನು ಪಡ್ಕೊಂಡಿದ್ದೀರಿ. ಆ ಜ್ಞಾನ ಸಮಾಜದ ಜನರಿಗೆ ಉಪಯೋಗ ಆಗಲಿ ಅಂತೇಳಿ ಹಾರೈಸಿ ಈ ಕೇಂದ್ರವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ, ಅವರಿಗೆ, ಅವರ ಕುಟುಂಬ ವರ್ಗದವರಿಗೆ ಆಯಸ್ಸು ಆರೋಗ್ಯ ಕೊಡಲಿ ಅಂತೇಳಿ ಆಶಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.